ಗುಡ್. ಇನ್ ಒನ್ ವೇ ಏನಂದರೆ ಖುಷಿ ಆಗ್ತಾ ಇರೋದು ಅಂದರೆ ನಮ್ಮ KVN ಪ್ರೊಡಕ್ಷನ್ ಇದು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಅಂತ. ಬಿಕಾಸ್ ಆಲ್ ಓವರ್ ಇಂಡಿಯಾ, ಲೈಕ್ ಇಟ್ಸ್ ಅ ನೇಮ್ ರನ್ನಿಂಗ್ ಆಲ್ ಓವರ್ ಇಂಡಿಯಾ ಫಾರ್ ವೇರಿಯಸ್ ರೀಸನ್ಸ್, ಬಟ್ ಸ್ಟಿಲ್ ಇಟ್ಸ್ ಮೇಕಿಂಗ್ ಇಟ್ಸ್ ಪ್ರೆಸೆನ್ಸ್ ಇನ್ ಕರ್ನಾಟಕ ವಿತ್ ಡಿಸ್ಟ್ರಿಬ್ಯೂಟಿಂಗ್ ಲವ್ ಮಾಕ್ಟೇಲ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸುಪ್ರೀತ್ ಸರ್. That's what we wanted to tell you, Supreet, that you are there. KVN is here, okay? Okay, ಅಂದರೆ ನನಗೆ ಇನ್ನೊಂದು ಖುಷಿ ವಿಚಾರ ಅಂದರೆ, ಆ್ಯಸ್ ಅ ಕಪಲ್ ಯು ಹ್ಯಾವ್ ಬಿಕಮ್ ಅ ರೋಲ್ ಮಾಡೆಲ್ ಆ್ಯಂಡ್ ಕೊಲಾಬರೇಟಿಂಗ್ ಫಾರ್ ಅ ಫಿಲ್ಮ್. ಅದ್ರ ಬಗ್ಗೆ ನನ್ಗೆ ಇಫ್ ಯು ಕ್ಯಾನ್ ಶೇರ್ ಹೌ ಇಸ್ ಇಟ್ ಪಾಸಿಬಲ್ ಟುಡೇ ಅಂತ. ಆ್ಯಕ್ಚುಲಿ ಶ್ವೇತಾ ಅವರು ಕೇಳ್ತಾ ಇದ್ರಂತೆ ಮಿಲನ್ ಅವ್ರಿಗೆ, ಏನು ಕೇಳ್ತಿರ್ಬೇಕು? ಹೆಂಗ್ ಕೆಲಸ ಮಾಡ್ತೀರಾ ಹಿಂಗೆ ಸೆಟ್ಟಲ್? ಸಾಧ್ಯನೇ ಇಲ್ಲ, ಚಾನ್ಸೇ ಇಲ್ಲ, ದಿಸ್ ಇಸ್ ಅನ್ಬಿಲೀವೇಬಲ್ ಅಂತ ಹೇಳೋರು. ಯಾಕಂದ್ರೆ ಶ್ರೀ ಸರ್ ಹೇಳ್ದಂಗೆ ನೀ ಏನು ಮಾಡೋದು, ಯಾವುದೋ ಒಂದ್ಸಲ ಟೀ ತಂದ ಟೀ ಏನ ತಾಣೋಗ ಅಂತ ಅಂದ್ಬಿಟ್ಟಿರ್ತೀನಿ, ಏನು ಟೀ ಕೊಡೋಕ್ಕೂ ಬಿಡಲ್ಲ, ಇದು ಯಾವ ಥರ ಗಂಡ ಅಂತ ಅವ್ರು ಅನ್ಕೊಂಡಿರ್ತಾರೆ ಶ್ವೇತಾ ಅವರು. ಅಂದರೆ ತುಂಬ ಜನ ಈ ಕ್ವೆಶನ್ ಕೇಳ್ತಾರೆ, ಬಟ್ ಬಹುಶಃ ನಮ್ಮ ಜೊತೆ ಕೆಲಸ ಮಾಡಿರೋರಿಗೆ ಗೊತ್ತಿರುತ್ತೆ ಹೆಂಗೆ ವರ್ಕ್ ಆಗ್ತಾ ಇದೆ ಅಂತ. ಅದನ್ನ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಅಂದ್ರೆ ಅದೇ ಮಾರ್ನಿಂಗ್ 9 to 6 ಕಾಲ್ ಶೀಟಲ್ಲಿ ಗಂಡ ಹೆಂಡ್ತೀನಿ ಅದು ಮರೆತು ಸ್ವಲ್ಪ ಗಲಾಟೆಗಳೆಲ್ಲ ಆಗುತ್ತೆ. ಆಮೇಲೆ 6 ಆದಮೇಲೆ ಬ್ಯಾಲೆನ್ಸ್ ಮಾಡ್ಕೊಂಡ್ಬಿಡ್ತೀವಿ. ನಮ್ಗೆ ಗೊತ್ತು ನಾವು ಫುಲ್ ಸೈಲೆಂಟ್ ಆಗಬೇಕು, ಸೈಲೆಂಟ್ ಆಗಿ ಇವ್ರು ಏನಾದ್ರು ರೈಟ್ ಮಾ ಅಂತ. ಬಟ್ ಕೃಷ್ಣ, ಐ ಡೋಂಟ್ ನೋ, ಐಮ್ ಆಸ್ಕಿಂಗ್ ಕ್ವೆಶನ್ಸ್ ಆಫ್ಟರ್ ಕ್ವೆಶನ್, ಬಟ್ ನೀವು ಡೈರೆಕ್ಷನ್ ಮಾಡೋಕ್ಕೆ ಗೊತ್ತೇ ಆಗಲ್ಲ. ಯಾವಾಗ ಡೈರೆಕ್ಟ್ ಮಾಡಿರ್ತೀರಾ, ಯಾವಾಗ ಕಂಪ್ಲೀಟ್ ಮಾಡಿರ್ತೀರಾ ಫಿಲಮ್ ಅಂತ? ಅಲ್ಲ ಇಲ್ಲ ಸೆಟ್ಟಲ್ ಇರೋರಿಗೆಲ್ಲ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಕೃಷ್ಣಾಸ್ ಪ್ರೆಸೆನ್ಸ್ ಇಸ್ ಫೆಲ್ಟ್. ನಮ್ಮ ಶೂಟಿಂಗ್ ಸೆಟ್ಟಲ್ಲಿ ಇರೋರಿಗೆಲ್ಲ ಕೃಷ್ಣ ಸೈಲೆಂಟಾಗಿ ಡೈರೆಕ್ಟ್ ಮಾಡಲ್ಲ, ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಕೃಷ್ಣ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಅಂತ. ನೋ, ಬಿಕಾಸ್ ನಾವು ಯಾರಾದರೂ ಒಬ್ರು ಶೆಡ್ಯೂಲ್ಗೆ ಹೋಗ್ಬೇಕು ಅಂದರೆ ಗೊತ್ತಾಗ್ಬಿಟ್ಟಿರುತ್ತೆ. ಬಟ್ ಕೃಷ್ಣ ಹ್ಯಾಸ್ ಕಂಪ್ಲೀಟೆಡ್ ದ ಫಿಲ್ಮ್ ಇನ್ 25 days ಅಂದರೆ ಇಟ್ಸ್ ಸಮಥಿಂಗ್ ಅಗೇನ್ ಅನ್ ಎಕ್ಸಾಂಪಲ್ ಅಂತ ಅನ್ಕೋಬೋದು. ಅಲ್ಲ, ಅದು ನೀವು 25 ಡೇಸಲ್ಲಿ ಅಂದರೆ ನಮ್ಮ ಪ್ರೊಡ್ಯೂಸರ್ ಯಾಕೆ ಅರ್ಜಿನ ತೊಗೊಂಡ್ರಿ ಅಂತ ಬೇರೆ ಕೇಳಿದ್ರು. ಯಾಕಂದ್ರೆ ನನ್ನ ಜೊತೆ ಅಭ್ಯಾಸ ಆಗಿ ಇನ್ನೂ ಬೇಗ ಮಾಡ್ಬೋದಲ್ಲ ಅಂತ ಹಂಗೆ ಶಿಫ್ಟ್ ಆಗ್ಬಿಡ್ತಾರೆ ಅವರು. ಓಕೆ, ಎನಿವೇ ಆಲ್ ದ ಬೆಸ್ಟ್ ಆ್ಯಂಡ್ Thank you. ಶೋರ್ ದಿಸ್ ಇಸ್ ಅ ಕಂಪ್ಲೀಟ್ ಸರ್ಕಲ್ ಅಂತ ಹೇಳ್ಬೋದು ವಿತ್ 3, ಬಟ್ ವಿ ವಾಂಟ್ ಮೋರ್ ಆಫ್ ಲವ್ ಫ್ರಮ್ ಯು ಬೋತ್. ಖಂಡಿತವಾಗ್ಲೂ. ಬಟ್ ನನ್ನ ಕಡೆಯಿಂದ ಅಂತೂ ಒಂದು ಪ್ರಾಮಿಸ್ ಇರುತ್ತೆ, ಲವ್ ಮಾಕ್ಟೇಲ್ 3 ವಿಲ್ ಬಿ ಒನ್ ಆಫ್ ದ ಬೆಸ್ಟ್ ಫಿಲಮ್ಸ್ ಆಫ್ ದಿಸ್ ಇಯರ್ ಅನ್ನೋದೊಂದು ಪ್ರಾಮಿಸ್ ಅಂತೂ ಡೆಫಿನೆಟ್ಲಿ ಕೊಡ್ತೀನಿ ನಾನು. ಆ್ಯಂಡ್ ಮಿಲನ್ ಅವ್ರ ಬಗ್ಗೆ ಹೇಳಿಲ್ಲ ಅಂದರೆ ತಪ್ಪಾಗ್ಬಿಡುತ್ತೆ. ಯಾಕಂದರೆ ಈಗ ನೋಡಿದ್ರಿ, ಒಂದು 5 ನಿಮಿಷ ನಿಂತ್ಕೊಂಡು ಮಾತಾಡೋದಕ್ಕೇನೆ ಎಷ್ಟು ಒದ್ದಾಟ ಆಯಿತು, ಅಲ್ಲೋದ್ರು ಇಲ್ಲಿ ಬಂದರು. ಆ್ಯಂಡ್ ಇಡೀ ಸಿನಿಮಾ ಮಾಡಬೇಕು, ಅಷ್ಟೊಂದು ಜನ ಕಲಾವಿದರನ್ನ ಇಟ್ಕೊಂಡು ಅಂದರೆ, ಯಾಕಂದರೆ ನನಗೆ ಎವ್ರಿ ಶಾಟ್ ನಾನು ಡೈರೆಕ್ಟ್ ಮಾಡುವಾಗ ಮಿಲನ್ ನನ್ನ ಮುಂದೆನೇ ಇರಬೇಕು. ಪಾಪು ಎಲ್ಲಿಗಾರೋ ಬಿಡು, ನನಗೆ ಗೊತ್ತಿಲ್ಲ, ನಾನು ಕೇಳಲ್ಲ ಅನ್ನೇನಾಗಿದ್ದಾಗ, ಕರ್ಕೊಂಡು ಪಾಪನ ಕಡೆ ಅಂತಲೇ ಹೇಳಿದ್ದೀನಿ ನಾನು. ಸೊ ಆ ಥರನೇ ಮಾತಾಡಿರ್ತೀನಿ. ಬಟ್ ನಾನು ಎವ್ರಿ ಟೈಮ್ ನಾನು ಶಾರ್ಟ್ ತೆಗೆಯುವಾಗ ಮಿಲನ ಇರಬೇಕು. ಯಾಕಂದರೆ ಮಿಲನ ವಿಲ್ ಬಿ ವಿತ್ ಆರ್ಟಿಸ್ಟ್ ಹತ್ರ ಇರ್ತಾರೆ. ನಾನು ಇದ್ರ ಹತ್ರ ನಿಂತಿರ್ತೀನಿ, ಅಲ್ಲಿ ಮಾನಿಟರ್ ಹತ್ರ ನೋಡ್ತಾ ಇರ್ತೀನಿ. ಮಿಲನಾಗೆ ನನಗೆ ಗೊತ್ತು ಅವ್ರಿಗೆ ಏನೇನು ನನಗೆ ಬೇಕು ಅಂತ, ಅದನ್ನು ತೆಗ್ಸೋಕ್ಕೆ ಅವ್ರು ಓಡಾಡ್ತಾ ಇರ್ತಾರೆ. ಸೊ ಅವ್ರು ಇಲ್ಲ ಅಂದರೆ ನಾನು ಹ್ಯಾಂಡಿಕ್ಯಾಪ್ ಆಗ್ಬಿಡ್ತೀನಿ, ನನಗೆ ಅದು ಕೈಕಾಲಾಡಲ್ಲ. ಸೊ ಅದಕ್ಕೆ ಏನಾರಾಗಲಿ ಇಲ್ಲಿ ಬಾ ಅಂತ. ಅದರಲ್ಲಿ ಬರೀ ಇವರಿಗೆ ಮಧ್ಯ ಲೈಕ್ ರೆಗ್ಯುಲರ್ ಆಗಿದ್ದಾಗ ಎವ್ರಿ 1 hour ಟೀ ಕುಡಿಯೋದು ಅಭ್ಯಾಸ, ಅದು ತಿನ್ನೋದು ಅಭ್ಯಾಸ, ಆ ಫ್ರೂಟ್ಸ್ ತಿನ್ನೋದು ಅಭ್ಯಾಸ, ಅದನ್ನೆಲ್ಲ ಸ್ಯಾಕ್ರಿಫೈಸ್ ಮಾಡಿ ಆ್ಯಂಡ್ 7 ತಿಂಗಳು ಮಗುನ ಇಟ್ಕೊಂಡು ಇಷ್ಟು ನನಗೆ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೊ ಫಸ್ಟ್ ನಮ್ಮ ತಂಡದಿಂದನೇ ಶುರು ಮಾಡ್ತೀನಿ. ಸರ್, ವಿತೌಟ್ ಯು ಅಮೃತ, ರೇಚಲ್, ಅಭಿ ಇವರೆಲ್ಲ ದೇರ್ ಆಲ್ ಮೈ ಫ್ಯಾಮಿಲಿ. ನಾನು ಯಾವತ್ತೂ ಅವ್ರನ್ನ ಫಾರ್ಮ್ಯಾಲಿಟಿಲಿ ನಂಗೆ ಮರ್ತೋಗಿದೆ. ಐ ಕಾಂಟ್ ಬಿ ಫಾರ್ಮಲ್ ವಿತ್ ಯು ಆಲ್. ಸುಮ್ಮನೆ ಒಂದು ಕಾಲ್ ಮಾಡ್ತೀನಿ, ಅಮೃತ, ರೇಚಲ್ ಅಥವಾ ಅಭಿ ಇಲ್ಲಿ ಬನ್ನಿ ಅಷ್ಟೇ. ಅವ್ರು ಬಹುಶಃ ನಾನು ಕೇಳೋದು ಇಲ್ಲ ಏನು ಅಂತ, ಆ ಥರ ಒಂದು ರಿಲೇಷನ್ಶಿಪ್ ಇದೆ ನನಗೆ ಅವ್ರಗಳ ಜೊತೆ. ಆ್ಯಂಡ್ ಕೃಷ್ಣ ಟ್ರೇಲರ್ ತೋರಿಸ್ತಾ ಇದ್ರು. ಇನ್ಫ್ಯಾಕ್ಟ್ ನಾವು ಇಂಟರ್ವ್ಯೂಸ್ ಕೊಡಬೇಕಾದ್ರೆ ಕೆಲವರು ಎಮೋಷ್ನಲ್ ಆದರೂ ಅದನ್ನ ನೋಡಿ ನನಗೆ ಹೌದಾ, ಇಟ್ಸ್ ಜಸ್ಟ್ ರೀಕ್ಯಾಪ್, ಎಮೋಷ್ನಲ್ ಆಗೋಂಥದ್ದು ಏನಿದೆ ಇದರಲ್ಲಿ ಅಂತ ನಾನು ಆ್ಯಕ್ಚುಲಿ ಅಂದ್ಕೊಂಡೆ. ಬಟ್ ನೆನ್ನೆ DTSಗೆ ಚೆಕ್ ಮಾಡೋಕ್ಕೆ ಹೋದ್ವಿ ಟ್ರೇಲರ್ನ. ನೋಡ್ತಾ ಆ್ಯಕ್ಚುಲಿ ನಾನು ಅತ್ತೆ ಲಿಟ್ರಲಿ, ಬಿಕಾಸ್ ಕೃಷ್ಣ ಹೇಳ್ತಾರೆ ಇದು ಕೊನೆಯ ಅಧ್ಯಾಯ, ಅಂದರೆ ನಾನು ನಿಮಗೆ ಹೇಳ್ತಾ ಇರೋ ಕೊನೆಯ ಅಧ್ಯಾಯ ಅಂತ. ಅಂದರೆ ಬಹಳಷ್ಟು, ಅಂದರೆ ನಮ್ಮ ಜೀವನದಲ್ಲಿ ಬಹಳಷ್ಟು ನಾನು ಬಹಳಷ್ಟು ಜನರಿಗೆ, ಬಹಳಷ್ಟು ಸನ್ನಿವೇಶಗಳಿಗೆ ಈ ಸಿನಿಮಾದ ಮೂಲಕ ಅಟ್ಯಾಚ್ ಆಗಿದ್ದೀನಿ. ಅಂದರೆ ನಮ್ಮ ಜೀವನ ಮತ್ತು ಲವ್ ಮಾಕ್ಟೇಲ್ ಒಂಥರ ಜೊತೆಯಾಗಿ ಹೋಗಿದೆ. ಸೊ ನನಗೆ ಸಿಕ್ಕಾಪಟ್ಟೆ ಎಮೋಷ್ನಲ್ ಆಯಿತು. ಆ್ಯಂಡ್ ಕೃಷ್ಣ ಅವ್ರು ಯಾವುದೋ ಇಂಟರ್ವ್ಯೂಲಿ ಕೃಷ್ಣ ಹೇಳಿದರು, ನಾನು ನಟನಾಗಿ ಸೋಲಕ್ಕೆ ರೆಡಿ ಇದ್ದೀನಿ, ಬಟ್ ನಿರ್ದೇಶಕನಾಗಿ ನಾನು ಸೋಲಕ್ಕೆ ರೆಡಿ ಇಲ್ಲ ಅಂತ. ಐ ಥಿಂಕ್ ಕೃಷ್ಣ ಅವರು ಈ ಸಿನಿಮಾದಲ್ಲಿ ಗೆದ್ದೇ ಗೆಲ್ತಾರೆ. ಈ ಸಿನಿಮಾ 100% ಸೋಲಲ್ಲ. ಇಟ್ಸ್ ಅ ಫ್ಯಾಂಟಾಸ್ಟಿಕ್. ನಾನು ನೋಡಿದ್ದೀನಿ ಸಿನಿಮಾನ.
ಇನ್ಫ್ಯಾಕ್ಟ್ ಮೊದಲು 2 ಸಿನಿಮಾಗಳು ನಾನು ನೋಡಿದ್ದೆ. ನಾನು ಯಾವತ್ತೂ ಪ್ರೆಸ್ ಮೀಟಲ್ಲಿ ಈ ಥರ ಓಪನ್ ಆಗಿ ನಮ್ಮ ಸಿನಿಮಾನೇ ನಾವೇನು ಹೇಳ್ಕೊಳ್ಳೋದು ಅಂತ ಜನರಲಿ ಅನ್ಸುತ್ತೆ, ಹೇಳ್ಕೋಬಾರ್ದು. ಬಟ್ ಈ ಸಿನಿಮಾ ಇಟ್ಸ್ ಅ ಫಂಟ್ಯಾಸ್ಟಿಕ್ ಫಿಲ್ಮ್, ನಮಗೆ ಡೌಟೇ ಇಲ್ಲ. ಆ್ಯಂಡ್ ಭಾಳಷ್ಟು ಜನ ಅದೇ 19th ವಿಚಾರವಾಗಿ, ರಿಲೀಸ್ ವಿಚಾರವಾಗಿ ಏನು ಈ ಥರ ಬರ್ತಿದ್ದೀರಾ, ಇಷ್ಟು ಕಾನ್ಫಿಡೆನ್ಸ್ ಆಗಿ ಬರ್ತಿದ್ದೀರಾ. ಎಸ್, ವಿ ಆರ್ ಕಾನ್ಫಿಡೆಂಟ್. ಸಿನಿಮಾ ಅದ್ಭುತವಾಗಿದೆ. ಆ್ಯಂಡ್ ಹೋಲ್ ಕ್ರೆಡಿಟ್ ಗೋಸ್ ಟು ಕೃಷ್ಣ ಹಿಂದೆ ನಾವೆಲ್ಲ ಇದ್ದೀವಿ. ಅಂದರೆ ಬಹಳಷ್ಟು ಜನ ಇದ್ದೀವಿ. ನಾನು ಯಾರನ್ನೂ ನೇಮ್ ಮಾಡಲ್ಲ, ಬಿಕಾಸ್ ಬಹಳಷ್ಟು ಜನ ಇದ್ದೀವಿ. ಅಂದರೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3. ಬಟ್ ಕೃಷ್ಣ ಇಸ್ ದ ಸೋಲ್ ರೀಸನ್. ಬಿಕಾಸ್ ಅಂದರೆ ಆ ಕ್ಲಾರಿಟಿ, ಆ ವಿಷನ್, ಆ ಕನ್ವಿಕ್ಷನ್, ಅಂದರೆ ಅದು ನನಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಬಹುಶಃ ನಾನು ಹೇಳಿದ್ರೆ ಓಕೆ, ನನ್ನ ಗಂಡ ನಾನು ಜಾಸ್ತಿ ಹೇಳ್ತಿದ್ದೀನಿ ಅಂತ ಅನ್ಸುತ್ತೇನೋ. ಬಟ್ ಜೊತೆಯಲ್ಲಿ ಕೆಲಸ ಮಾಡಿರೋರಿಗೆ ಗೊತ್ತಿರುತ್ತೆ. ಆ್ಯಂಡ್ ಪಾರ್ಟ್ 3 ಆ್ಯಕ್ಟರ್ಸ್ ಬಗ್ಗೆ ಮಾತಾಡೋಕ್ಕೆ ಇಷ್ಟ. ಅಂದರೆ ಸಿನಿಮಾ ರಿಲೀಸ್ ಆದಮೇಲೆ ಮಾತಾಡ್ತೀನಿ. ಬಟ್ ಬ್ರೀಫಾಗಿ ಹೇಳಬೇಕು ಅಂದರೆ, ನನಗೆ ಒಬ್ಬ ಆ್ಯಕ್ಟರ್ನ ನೋಡಿ ಹಿಂಗೂ ಆ್ಯಕ್ಟ್ ಮಾಡ್ಬೋದಾ, ಅಥವಾ ನಾನೊಂದಿನ ಈ ರೀತಿ ನಟಿಯಾಗಬೇಕು ಅಂತ ಅನಿಸಿದ್ದು ದಿಲೀಪ್ ರಾಜ್ ಅವ್ರನ್ನ ನೋಡಿ. ಸರ್, ಐ ಆಮ್ ಅ ಫ್ಯಾನ್. ನಂಗೆ ಬಹಳ ಖುಷಿ ಆಯಿತು ಸರ್ ನಿಮ್ಮ ಜೊತೆ ಕೆಲಸ ಮಾಡಿ. ಅಂದರೆ ಎವ್ರಿ ಶಾರ್ಟ್ ಅವ್ರು ಎವ್ರಿ ಸೀನ್ ತಗೋಬೇಕಾರೆ ನಾನು ಮಿಸ್ಸೇ ಮಾಡ್ತಿರ್ಲಿಲ್ಲ ಆ ಕಡೆ ಈ ಕಡೆ ಹೋಗೋದು. ಆ್ಯಂಡ್ ಶ್ವೇತಾ ಅವರು, ದಿಲೀಪ್ ರಾಜ್ ಅವರು, ದೆ ಲುಕ್ ಫ್ಯಾಂಟಾಸ್ಟಿಕ್ ಆನ್ ಸ್ಕ್ರೀನ್. ಸಖತ್ತಾಗಿ ಬಂದಿದೆ. ನೀವು ಯಾರು ನೋಡಿಲ್ಲ, ಬಟ್ ನಾನು ಸಿನಿಮಾ ನೋಡಿದ್ದೀನಿ. ಸಮೃತ, ಯು ಆರ್ ಅ ಸ್ಟಾರ್. ಸಿನಿಮಾ ಆದಮೇಲೆ ಮಾತಾಡ್ತೀನಿ. ಸಮೃದ್ಧನ ಬಗ್ಗೆ ಹೇಳೇ ಇಲ್ಲ. ಆ್ಯಂಡ್ ಎತ್ಕೊಂಡು ಕೈಯಲ್ಲಿ ಇಟ್ಕೊಂಡು, ಐ ಥಿಂಕ್ ಕನ್ನಡ ಲ್ಯಾಂಗ್ವೇಜ್ ಅಷ್ಟು ಗ್ರಿಪ್ ಇಲ್ಲ, ಬಟ್ ಸ್ಟಿಲ್ ಅದನ್ನು ಕಲಿತು ಅಷ್ಟು ಚೆನ್ನಾಗಿ ಎಮೋಟ್ ಮಾಡಿ ಅದನ್ನು ಪ್ರತಿದಿನ, ಅಂದರೆ ನಾವು ಮುಂಚೆನೇ ಕಳಿಸ್ಬಿಡ್ತಾ ಇದ್ವಿ ಲೈನ್ಸ್ನ, ಅದನ್ನು ನೀಟಾಗಿ ರಿಹರ್ಸ್ ಮಾಡಿಕೊಂಡು ಆ್ಯಕ್ಟ್ ಮಾಡಿಕೊಂಡು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ನಿಮಗೆ ಸಿನಿಮಾ ನೋಡಿದಾಗ ಎಷ್ಟು ಮುದ್ದು ಅನಿಸುತ್ತೆ ಅಂದರೆ, ಐ ಡೋಂಟ್ ನೋ. ಅಂದರೆ ಯೂಶಲಿ ಮಕ್ಕಳು ಸೆಟ್ಟಿಗೆ ಬರಬೇಕಾದ್ರೆ ನಮ್ಗೊಂದು ಟೆನ್ಷನ್ ಇರುತ್ತೆ. ಅಯ್ಯೋ ಹೆಂಗಪ್ಪ ಈ ಮಕ್ಕಳು, ಯಾಕಂದರೆ ಮಕ್ಕಳ ಜೊತೆ ಸೀನ್ಸ್ ಮಾಡ್ಬೇಕಾದ್ರೆ ನಮಗೆಲ್ಲ ತುಂಬ ಟೈರಿಂಗ್ ಆಗಿತ್ತು, ನನಗೆ, ಶ್ರೀ ಸರ್ಗೆ, ಕೃಷ್ಣ ಅವ್ರಿಗೆಲ್ಲ. ಬಟ್ ಸಮೃತ ಥ್ರೂಔಟ್ ದ ಫಿಲ್ಮ್ ಇದ್ದಾಳೆ. ಬಟ್ ಅವಳು ಸೆಟ್ಟಿಗೆ ಬರ್ತಾಳೆ ಅಂದರೆ ನಾವು ಒಂಥರ ಆರಾಮಾಗಿರ್ತಿದ್ವಿ. ಬಿಕಾಸ್ ಅವಳು ನಾವು ಪ್ರಿಪೇರ್ ಆಗೋಕ್ಕೆ ಲೈನ್ಸ್ ಕೊಡ್ತಾ ಇದ್ವಿ, ಪ್ರಾಕ್ಟೀಸ್ ಮಾಡಿಸ್ತಿದ್ವಿ. ಬಟ್ ಅವ್ರ ಪೇರೆಂಟ್ಸ್ ಕೂಡ ಅಷ್ಟೇ ಡೆಡಿಕೇಶನಲ್ಲಿ ಪ್ರಿಪೇರ್ ಮಾಡ್ತಿದ್ರು, ಅವಳು ಅಷ್ಟೇ ಪ್ರಿಪೇರ್ ಆಗಿ ಬರ್ತಿದ್ಲು. ಫ್ಯಾಂಟಾಸ್ಟಿಕ್ ಸಮೃತ, ತುಂಬ ಮುದ್ದಾಗಿ ಮಾಡಿದ್ಯಾ. ಆ್ಯಂಡ್ ನಮ್ಮ ಲವ್ ಮಾಕ್ಟೇಲ್ 3 ಸಿನಿಮಾದ ಇನ್ನೊಬ್ಬ ಸ್ಟಾರ್ ಜಗದೀಶ್, ಅವನು ಅಂದರೆ ಅವನಿಗೆಲ್ಲ ಗೊತ್ತು, ಬಟ್ ಸ್ಟಿಲ್ ಅವನಲ್ಲಿ ಒಂದು ಇನ್ನೊಸೆನ್ಸ್ ಇದೆ. ಅಂದರೆ ಅವ್ನು ಮಾತಾಡಿದಾಗ ಬಹುಶಃ ನೀವೆಲ್ಲ ನೋಡಿರ್ತೀರ ಅವ್ನು ಯಾವ ರೀತಿ ಪಾತ್ರ ಅಂತ. ಅಂದರೆ ಒಬ್ಬ ಆ್ಯಕ್ಟಿಂಗ್ ಬರ್ದಲೇ ಇರೋರನ್ನ ಕರ್ಕೊಂಬಂದು ಆ್ಯಕ್ಟಿಂಗ್ ಮಾಡಿಸೋದು ಒಂದು ಕಡೆ ಆದರೆ, ಅವ್ನಿಗೆ ಆ ಕೆಪಾಸಿಟಿ ಇದೆ, ಅಂದರೆ ಅವ್ನಿಗೆ ಆ ಎನರ್ಜಿ ಇದೆ. ಅವ್ನು ಮಾತಾಡ್ತಿದ್ರೆ ಒಂದು ಖುಷಿ, ಅವನ್ನ ಮಾತಾಡಿಸ್ತಿರ್ತೀವಿ ಅವಾಗ ನಾವು, ಅದು ಹೇಳು ಇದು ಹೇಳು ಅಂತ. ಸೊ ಹೀ ಸಚ್ ಅ ಕ್ಯಾರೆಕ್ಟರ್. ಆ್ಯಂಡ್ ಸಿನಿಮಾ ಆದಮೇಲೆ ಅವನ ಮೇಲೆ ಎಲ್ರಿಗೂ ಲವ್ ಆಗುತ್ತೆ. ಆ್ಯಂಡ್ ನಯಾರಾ ದೀಪಕ್, ಕೃಷ್ಣ ಹೇಳ್ದಂಗೆ ನಾವು ಅಂದರೆ ಒಂದು 10 ವರ್ಷಗಳ ಜರ್ನಿ. ವೈಶಾಲಿ ಅಂತ ನಮಗೆ ಕರ್ತವ್ಯ, ಐ ಆಮ್ ಸಾರಿ. ಬಟ್ ನಯಾರಾ ಇವಾಗ ಅವರು, ಎಸ್ಪೆಷಲಿ ನಯಾರಾ ಬಗ್ಗೆ ಸಿನಿಮಾ ಆದಮೇಲೆ ಮಾತಾಡ್ತೀನಿ. ತುಂಬ ಮಾತಾಡೋದಿದೆ ನನಗೆ ಅವ್ರ ಬಗ್ಗೆ, ಬಟ್ ನಾನು ಸಿನಿಮಾ ಆದಮೇಲೆ ಮಾತಾಡ್ತೀನಿ. ಅಲ್ಲ, ಸಾಕಷ್ಟು ಎಲ್ಲರ ಬಗ್ಗೆನೂ. ಇನ್ನೊಂದು ಅದಾದಮೇಲೆ ಸಿನಿಮಾ ರಿಲೀಸ್ ಆದಮೇಲೆ ಒಂದು ಪ್ರೆಸ್ ಮೀಟ್ ಮಾಡಿ, ಈಗ ಲವ್ ಮಾಕ್ಟೇಲ್ 3ಯಲ್ಲಿ ಅವ್ರು ಮಾಡಿರೋಂಥ ಪಾತ್ರ, ಅವ್ರು ಮಾಡಿದ್ದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದು ತುಂಬ ಇದೆ. ಸೊ ಅದನ್ನು ನೆಕ್ಸ್ಟ್ ಇದರಲ್ಲಿ ಹಂಚ್ಕೋತೀವಿ. ಯಾಕಂದ್ರೆ ನಮಗೆ ಬಿಟ್ಟರೆ ನಾವೆಲ್ಲ ಹೇಳ್ಬಿಡ್ತೀವಿ, ಬೇಡ. ಕಾಮತ್ ಸರ್, ಥ್ಯಾಂಕ್ ಯು. ಆಸ್ ಯೂಶುವಲ್ ಬ್ಯೂಟಿಫುಲ್ ಲಿರಿಕ್ಸ್. ಕಾಮತ್ ಅವ್ರ ಮ್ಯಾಜಿಕ್ ಅಂತೂ ಕಂಟಿನ್ಯೂ ಮಾಡಿದೀವಿ ಅಂದರೆ ನಿಮ್ಮೆಲ್ಲ ಮ್ಯಾಜಿಕ್ ಇದೆ ಅಂತ. ಆ್ಯಂಡ್ ಶಶಾಂಕ್ ಸರ್ ಬರ್ದಿರೋ ಸಾಂಗ್ ಎಲ್ಲ ಮಿಲಿಯನ್ ಗಟ್ಟಲೆ ಓಡುತ್ತೆ ಅಂತ ಒಂದು. ಆಮೇಲೆ ತುಂಬ ಸಿಂಪಲಾಗಿ ಬರೀತಾರೆ, ಸರಳವಾಗಿ ಬರೀತಾರೆ, ಎಲ್ಲರಿಗೂ ಹತ್ರ ಆಗೋಂಗೆ ಬರೀತಾರೆ ಸಾಂಗ್. ಸೊ ಐ ಥಿಂಕ್ ದಟ್ಸ್ ದ ಸೀಕ್ರೆಟ್ ಸರ್ ನಿಮ್ಮ ಹಾಡುಗಳು ಓಡೋಕ್ಕೆ. ಹಾಗಾಗಿ ಕೃಷ್ಣ ಶಶಾಂಕ್ ಸರ್ ಹತ್ರ ಈ ಸಾಂಗ್ ಬರೆಸ್ಬೇಕು ಅಂತ ಬರ್ಸಿರೋದು. ಆ್ಯಂಡ್ ಅದ್ಭುತವಾಗಿದೆ ಆ ಸಾಂಗು. ಆ್ಯಂಡ್ ಶಶಾಂಕ್ ಸರ್ ಇಸ್ ಆಲ್ಸೋ ಫ್ಯಾಮಿಲಿ, ನಮ್ಮ ಸುತ್ತಮುತ್ತನೇ ಇರ್ತಾರೆ. ಅಲ್ಲ, ಜನರಲಿ ಎಲ್ಲ ಪ್ರೆಸ್ ಮೀಟಲ್ಲೂ ಫ್ಯಾಮಿಲಿ ಅಂದರೆ ಪ್ರೆಸ್ ಅವ್ರಿಗೆ ಅನಿಸ್ತಾ ಇರುತ್ತೆ ಏನೆಲ್ಲ ಫ್ಯಾಮಿಲಿ ಅಂತಾರೆ ಅಂತ. ಬಟ್ ಆ್ಯಕ್ಚುಲಿ ಇಲ್ಲಿ ಫ್ಯಾಮಿಲಿ ಇದೆ. ಯಾಕಂದ್ರೆ ನಮ್ಮ ಜರ್ನಿ ಅಷ್ಟು ವರ್ಷದ್ದು, 6-7 ವರ್ಷದ್ದು. ಆ್ಯಂಡ್ ನಾನಂತೂ ಡೆಫಿನೆಟ್ಲಿ ಆ ವ್ಯಕ್ತಿ ಅಲ್ಲ. ಮೊನ್ನೆ ಸಿಕ್ಕಿ ಫ್ರೆಂಡ್ ಆಗಿರೋಲ್ಲ ನನ್ನ ಫ್ಯಾಮಿಲಿ ಅಂತ ಕರೆಯೋದೇ ಇಲ್ಲ. ನಾನು ಪರ್ಸ್ನಲಿ ಗೊತ್ತಿರೋರಿಗೆ ಗೊತ್ತಿರುತ್ತೆ. ಸೊ ಐ ರಿಯಲಿ ಮೀನ್ ಇಟ್ ವೆನ್ ಐ ಸೇ ಇಟ್. ಇವರೆಲ್ಲ ನಮ್ಮವರು. ಸೊ ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಐ ಥಿಂಕ್ ಮೀಡಿಯಾದವರು ಕೂಡ 1 ಆಯಿತು, 2 ಆಯಿತು, 3ವರೆಗೂ ಬಹಳಷ್ಟು ಜನ ಇಲ್ಲಿ ಟ್ರಾವೆಲ್ ಆಗಿದ್ದೀರಾ, ಬಹಳಷ್ಟು ಸಪೋರ್ಟ್ ಮಾಡಿದ್ದೀರಾ, ಸಿನಿಮಾ ತಲುಪ್ಸೋಕ್ಕೆ ಸಪೋರ್ಟ್ ಮಾಡಿದ್ದೀರಾ. ನಿಮಗೆಲ್ಲ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ನಮ್ಮ 3ನೇ ಅಧ್ಯಾಯ, ಕೊನೆಯ ಅಧ್ಯಾಯನ ನೀವೆಲ್ಲ ನೋಡಿ ನಮ್ಗೆ ಆಶೀರ್ವಾದ ಮಾಡಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲಿರಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.